ಅಕ್ಷರದ ಬೆಳಕನ್ನು ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಹಚ್ಚಿದ ಶಿಕ್ಷಕ, ಶಿಸ್ತು ಮತ್ತು ಸೇವೆಯ ಪ್ರತಿರೂಪ ಯಳಂದೂರಿನ ಆರ್ ನಂಜುಂಡಯ್ಯ. ಸಾವಿರದ 1969 ಜುಲೈ 23ರಂದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಆಲ್ಕೆರೆ ಅಗ್ರಹಾರ ಗ್ರಾಮದಲ್ಲಿ ರಂಗಯ್ಯ ಮತ್ತು ಸಣ್ಣ ನಿಂಗಮ್ಮ ದಂಪತಿಯ 6ನೇ ಪುತ್ರನಾಗಿ ಜನಿಸಿದ ನಂಜುಂಡಯ್ಯ ಕುಟುಂಬದ ಪರಿಸ್ಥಿತಿ ಅತ್ಯಂತ ಸಂಕಷ್ಟಕರ. ಜಮೀನ್ದಾರರ ಹೊಲಗಳಲ್ಲಿ ಕೂಲಿ, ಮೇಲ್ವರ್ಗದ ಮನೆಗಳಲ್ಲಿ ಜೀತ, ಒಂದು ಹೊತ್ತಿನ ಊಟಕ್ಕೂ ಹೋರಾಟ. 3 ಅಣ್ಣಂದಿರು ಮತ್ತು 2 ಅಕ್ಕಂದಿರಿಗೆ ವಿದ್ಯಾಭ್ಯಾಸದ ಅವಕಾಶವೇ ಸಿಗಲಿಲ್ಲ. ಆದರೆ ಕೊನೆಯ ಮಗನಾದರೂ ಓದಬೇಕು ಎಂಬ ತಾಯಿ ತಂದೆಯ ಸಂಕಲ್ಪವೇ ನಂಜುಂಡಯ್ಯ ಅವರ ಜೀವನದ ತಿರುವು ಬಿಂದು ಆಯಿತು. ಶಿಕ್ಷಣವೇ ಅವರ ಬದುಕಿನ ದಾರಿಯಾಯಿತು. ನಾನು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಅತ್ಯಂತ ಪುಟ್ಟ ಗ್ರಾಮವಾದಂತಹ ಆಲ್ಕೆರೆ ಗ್ರಾಮದಲ್ಲಿ ರಂಗಯ್ಯ ಮತ್ತು ಸಣ್ಣ ನಿಂಗಮ್ಮ ಎಂಬ ದಂಪತಿಗಳ 6ನೇ ಪುತ್ರನಾಗಿ 1969ನೇ ಇಸವಿಯಲ್ಲಿ ನಾನು ಜನಿಸಿದೆ ಸರ್. ಆಲ್ಕೆರೆ ಗ್ರಾಮದಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿ ನಮ್ಮ ತಂದೆ ತಾಯಿಗಳು ಬೇರೆ ಜಮೀನುದಾರರಲ್ಲಿ ಒಂದು ಕೂಲಿ ಕಾರ್ಮಿಕ ಪದ್ಧತಿಯಲ್ಲಿ ಜೀತ ಪದ್ಧತಿ ಎಂಬ ಪದ್ಧತಿಯಲ್ಲಿ ಇದ್ದರು. ಒಂದು ಹೊತ್ತು ಊಟಕ್ಕೂ ಕೂಡ ಅತ್ಯಂತ ಕಷ್ಟಕರವಾದ ದಿನಗಳು. ಆ ದಿನಗಳಲ್ಲಿ ನಮ್ಮ 3 ಜನ ಅಕ್ಕಂದಿರು, 2 ಅಣ್ಣಂದಿರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ನನ್ನನ್ನು ಅವರು ಇವನನ್ನಾದರೂ ಕೂಡ ಚೆನ್ನಾಗಿ ಓದಿಸಬೇಕು, ಕೊನೆಯ ಮಗ ಅಂತ ಹೇಳಿ ಅವರು ಯಾವುದೇ ಕೂಲಿಗೆ ಕಳಿಸ್ತೇನೆ ವ್ಯಾಸಂಗಕ್ಕೆ ಕಳಿಸಿದ್ರು. ಅದಕ್ಕೆ ನಾನು ಕೂಡ ಬದ್ಧನಾದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆವತ್ತಿನ ಮಟ್ಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನನಗೆ ಅತ್ಯಂತ ಸ್ಫೂರ್ತಿಯಾದರು. ನಾನು 1ನೇ ಕ್ಲಾಸಲ್ಲಿ ವ್ಯಾಸಂಗ ಮಾಡುವಾಗಲೇ ಕೂಡ ನಾನು ಅವರ ಒಂದು ವಿಚಾರಗಳಿಗೆ ನಾನು ಫಿದಾ ಆಗಿ ಅವರಿಗೆ ನಾನು ಓದಬೇಕು, ಓದುವಿನಿಂದನೇ ಈ ಒಂದು ಸಮಾಜದ ಮುಕ್ತಿಯಾಗಬೇಕು, ಅದರಲ್ಲಿ ನನ್ನ ಕುಟುಂಬ ಇಷ್ಟು ಬಡತನದಲ್ಲಿದೆ, ನನ್ನ ತಂದೆ ತಾಯಿಗಳು, ನನ್ನ ಅಣ್ಣಂದಿರು ಅಕ್ಕಂದಿರು ಎಲ್ಲವೂ ಕೂಡ ಕೂಲಿಯನ್ನು ಮಾಡ್ತಾ ಇದ್ದಾರೆ, ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು, ಇದಕ್ಕೆ ಮುಕ್ತಿ ನೀನು ಅಲ್ಲ ಶಿಕ್ಷಣ ಅನ್ನೋದನ್ನು ನಾನು ಬಾಬಾ ಸಾಹೇಬರಿಂದ ಮನಗಂಡೆ. ಅದರಂತೆ ನಾನು ವ್ಯಾಸಂಗವನ್ನು ಮಾಡ್ತಾ ಹೋದೆ. ಪ್ರಾಥಮಿಕ ಶಿಕ್ಷಣವನ್ನು ಆಲ್ಕೆರೆ ಅಗ್ರಹಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದೆ. ತದನಂತರ 5ನೇ ಕ್ಲಾಸಿಂದ 7ನೇ ತರಗತಿಯವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡಳ್ಳಿಯಲ್ಲಿ ವ್ಯಾಸಂಗವನ್ನು ಮಾಡಿದೆ. ತದನಂತರ ಸರ್ಕಾರಿಯಲ್ಲಿ ಹೈಸ್ಕೂಲು ಇಲ್ಲದೇ ಇರುವ ಸಂದರ್ಭದಲ್ಲಿ JSS ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಪ್ರೌಢ ಶಿಕ್ಷಣವನ್ನು ಪಡೆದೆ. ಆ ಪ್ರೌಢ ಶಿಕ್ಷಣವನ್ನು ಪಡೆದ ಮೇಲೆ PUCಯಲ್ಲಿ ನಾನು ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಿ ಮಹದೇಶ್ವರ ಕಾಲೇಜು ಕೊಳ್ಳೇಗಾಲದಲ್ಲಿ ನಾನು ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ವ್ಯಾಸಂಗವನ್ನು 2 ವರ್ಷ ಮಾಡಿದೆ ಸರ್. ಆದರೆ ಆವತ್ತಿನ ಮಟ್ಟದಲ್ಲಿ CETಯಲ್ಲಿ ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ, ಪುಸ್ತಕವಿಲ್ಲದೇ ನಾನು ಡಾಕ್ಟ್ರು ಮತ್ತು ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಯುವರಾಜ ಕಾಲೇಜಿನಲ್ಲಿ BSc ಪದವಿಯನ್ನು ಪಡ್ಕೊಂಡೆ. ಆ BSc ಪದವಿಯನ್ನು ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲು ಪಡೆದಂತಹ ವ್ಯಕ್ತಿ ನಾನಾದೆ. ಅದಾದ ನಂತರ BSc ಮುಗಿಸಿದ ನಂತರ ನಾನು MEd ಮಾಸ್ಟರ್ ಆಫ್ ಎಜುಕೇಷನನ್ನು ಕೂಡ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಪಡೆದುಕೊಂಡೆ.
ಹನೂರು ತಾಲೂಕಿನ ಬಂಡಹಳ್ಳಿ ಗ್ರಾಮದ ಅನುದಾನಿತ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ವೃತ್ತಿ ಜೀವನ ಆರಂಭಿಸಿದ್ರು. ಅಲ್ಪ ಕಾಲದಲ್ಲೇ ಸರ್ಕಾರಿ ಶಿಕ್ಷಕರಾಗಿ ಆಯ್ಕೆಗೊಂಡ್ರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ವಿಜ್ಞಾನ ಶಿಕ್ಷಕರಾಗಿ 6 ವರ್ಷಗಳ ಸೇವೆ ಸಲ್ಲಿಸಿದ್ರು. ನಂತರ ಚಾಮರಾಜನಗರ ತಾಲೂಕಿನ ವೆಂಕಟಯ್ಯನ ಛತ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ರು. ಅವರ ಶ್ರಮ, ಶಿಸ್ತು ಮತ್ತು ಸಂಘಟನಾ ಸಾಮರ್ಥ್ಯದಿಂದ ಶಾಲೆಯ ಫಲಿತಾಂಶಗಳು ಗಣನೀಯವಾಗಿ ಏರಿಕೆ ಕಂಡವು. ಬಡ್ತಿ ಪಡೆದು ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾಗಿ ನೇಮಕಗೊಂಡರು. ಇಂದಿಗೂ ಅದೇ ನಿಷ್ಠೆ, ಅದೇ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಅನೇಕ ಸಮಸ್ಯೆಗಳು ಇತ್ತು. ಕೇವಲ 60 ಮಕ್ಕಳು ಅವತ್ತು ವ್ಯಾಸಂಗ ಮಾಡ್ತಾಯಿದ್ರು. ಗಂಡು ಮಕ್ಕಳ ಶಾಲೆಯಂತೆ ಪರಿಗಣಿಸಿದ್ರು. ಆ ಶಾಲೆಯಲ್ಲಿ ನಾನು ಯಾಕೆ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಯೋಚನೆ ಮಾಡಿ ಅಲ್ಲಿಯ ಪೋಷಕರನ್ನು, ಶಿಕ್ಷಕರನ್ನು ಮತ್ತು ಜನಪ್ರತಿನಿಧಿಗಳನ್ನು ಎಲ್ಲರನ್ನೂ ಕೂಡ ಅವರ ಒಂದು ಸಹಾಯವನ್ನು, ಅವರ ಮಾರ್ಗದರ್ಶನವನ್ನು, ಅವರ ಸಲಹೆಯನ್ನು ತೆಗೆದುಕೊಂಡಾಗ ಅವರೆಲ್ಲರೂ ಕೂಡ ನನಗೆ ಉತ್ತೇಜನವನ್ನು ಕೊಟ್ಟರು, ಮಾರ್ಗದರ್ಶನವನ್ನು ಕೊಟ್ಟರು. ಹಾಗಾಗಿ ಅಲ್ಲಿ ಉತ್ತಮವಾಗಿ ಇವತ್ತು 750ರಿಂದ 800 ವಿದ್ಯಾರ್ಥಿಗಳು LKGಯಿಂದ 10th ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದು ನನಗೆ ಒಂದು ಹೆಮ್ಮೆ ಅನ್ನಿಸ್ತದೆ. ನಾನಾದರೂ ಭಾವಿಸ್ತೀನಿ ಏನಂತ, ನಮ್ಮ ಮಕ್ಕಳು ನಮಗೆ ಅನ್ನ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು ಪಾಠ ಮಾಡ್ತಕ್ಕಂಥ, ನಾನು ಸೇವೆ ಮಾಡ್ತಕ್ಕಂಥ ಆ ಮಕ್ಕಳಿಂದ ನಾವು ಅನ್ನವನ್ನು ತಿಂತಾ ಇದ್ದೀವಿ. ನಾವು ಇವತ್ತು ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡಿದ್ದೀವಿ, ಒಳ್ಳೆ ಆಭರಣ ಹಾಕೋತಾ ಇದ್ದೀವಿ, ಒಳ್ಳೆ ಊಟ ಮಾಡ್ತಾ ಇದ್ದೀವಿ, ಒಳ್ಳೆಯ ವಸತಿಯಲ್ಲಿ ನಾವು ಮಲಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಎಲ್ಲವೂ ಕೂಡ ನನ್ನ ಆ ವಿದ್ಯಾರ್ಥಿಗಳಿಂದ ನನಗೆ ದೊರಕ್ತಾ ಇದೆ ಅಂತ ನಾನಾದರೂ ಭಾವಿಸ್ಕೊಂಡು ನನ್ನ ಶಕ್ತಿ ಮೀರಿ ನಾನು ಅಂದ್ಕೊಂಡಿರೋದು ಇಷ್ಟೇ, ನನಗೆ ಮೊದಲು ನನ್ನ ವೃತ್ತಿ, ನನ್ನ ಸುತ್ತ ಇರತಕ್ಕಂಥ ನನ್ನ ವಿದ್ಯಾರ್ಥಿಗಳು, ಅನಂತರ ನನ್ನ ಕುಟುಂಬ. ಯಾಕೆಂದರೆ ನನ್ನ ವೃತ್ತಿಯಿಂದ ನಾನು ಇಷ್ಟೆಲ್ಲ ಮಾಡಲಿಕ್ಕೆ, ನನಗಿಷ್ಟೆಲ್ಲ ಗೌರವ ಸಿಗೋದಕ್ಕೆ, ಇಷ್ಟೆಲ್ಲ ಅವಕಾಶ ಸಿಗಲಿಕ್ಕೆ ನನಗೆ ಕಾರಣ ಆಗಿದೆ ಅಂತ ಹೇಳ್ತೀನಿ. ಹಾಗಾಗಿ ನಾನು 2ನೇ ಆಯ್ಕೆ ನನ್ನ ಕುಟುಂಬವನ್ನು ತೆಗೆದುಕೊತೀನಿ, ಮೊದಲ ಆಯ್ಕೆ ನನ್ನ ವೃತ್ತಿಯನ್ನು ತೆಗೆದುಕೊತೀನಿ. ನಮಗೆ ಪೋಷಕರು ನನಗೆ ತುಂಬ ಹತ್ತಿರ ಆಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಕರಪ್ಷನ್ ಇಲ್ಲದೇ ಆ ಕ್ಷಣದಲ್ಲಿಯೇ ಆ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ, ಉತ್ತಮವಾದ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲವೂ ಕೂಡ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ, ಶೈಕ್ಷಣಿಕ ಸರ್ವತೋಮುಖ ಅಭಿವೃದ್ಧಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ನನ್ನ ಇಷ್ಟಪಡ್ತಾ ಇದ್ದಾರೆ ಸರ್. 29 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೀನಿ ಸರ್. ನನ್ನ ವೃತ್ತಿ ಜೀವನದಲ್ಲಿ ಅನೇಕ ಕೆಲಸಗಳನ್ನು, ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಇನ್ನಿತರ ಒಂದು ಟ್ಯಾಕ್ಸ್ ಆಫೀಸಲ್ಲಿದ್ದಾರೆ ಮತ್ತು ಇನ್ನಿತರ ರಾಜಕೀಯದಲ್ಲೂ ಕೂಡ ಇದ್ದಾರೆ. ಅನೇಕ ಜನರು, ಕೆಲವು ಕೂಲಿ ಕಾರ್ಮಿಕರು ಕೂಡ ಆಗಿದ್ದಾರೆ. ಪ್ರತಿಯೊಂದು ವರ್ಗವನ್ನು ಕೂಡ ನಾನು ನಮ್ಮನ್ನು ಉರ್ದುಂಬಿಸಿ ಅಥವಾ ಮಾತಾಡಿಸ್ಲಿಕ್ಕೆ ಬರ್ತಾರೆ, ಆಗ ಹೆಮ್ಮೆ ಅನ್ನಿಸ್ತದೆ. ಬಂದು ನನ್ನ ಮನಸಾರೆ ಅವರು ಒಪ್ಪಿಗೆಯನ್ನು ವ್ಯಕ್ತಪಡಿಸ್ತಾರೆ. ಅದು ನನಗೆ ಎಲ್ಲಿಲ್ಲದ ಒಂದು ಸಂತೋಷ. ಮೊದಲು ನನ್ನ ವೃತ್ತಿ ಮತ್ತು ನನ್ನ ವಿದ್ಯಾರ್ಥಿಗಳು, ಬಳಿಕ ನನ್ನ ಕುಟುಂಬ. ಇದು ನಂಜುಂಡಯ್ಯ ಅವರ ಜೀವನದ ತತ್ವ. ಅವರ ಪತ್ನಿ ಭಾಗ್ಯಲಕ್ಷ್ಮಿ ಮತ್ತು ಮಕ್ಕಳಾದ ಸುಭಾಷ್ ಚಂದ್ರ ತೇಜಸ್ವಿ ಹಾಗೂ ಸುಹಾಸ್ ಚಂದ್ರ ತೇಜಸ್ವಿ ಸದಾ ಬೆಂಬಲವಾಗಿ ನಿಂತಿದ್ದಾರೆ. ಅವರ ಪ್ರಾಮಾಣಿಕ ಸೇವೆಯನ್ನ ಮನಗಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಪ್ರಭಾರ ಸಹಾಯಕ ನಿರ್ದೇಶಕರಾಗಿ ಹೆಚ್ಚುವರಿ ಜವಾಬ್ದಾರಿ ನೀಡಲಾಯಿತು. ನನ್ನ ಹೆಸರು ಸುಹಾಸ್ ಅಂತ. ನಮ್ಮಪ್ಪ ಅವರಿಗೆ ಈ ವಿಜಯವಾಣಿ ಕಡೆಯಿಂದ ವಿಜಯರತ್ನ ಪ್ರಶಸ್ತಿ ಬಂದಿರೋದು ತುಂಬ ಖುಷಿಯಾಗಿದೆ. ಅವರಿಗೆ ಈ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ಈ ಪ್ರಶಸ್ತಿನ ಕೊಟ್ಟಿದ್ದಿದೆ. ನಮ್ಗೆ ಇನ್ನೂ ಖುಷಿಯಾಗುತ್ತೆ, ಇನ್ನೂ ಪ್ರಶಸ್ತಿಗಳು ಬರಬೇಕು ಅಂತ. ವಿಜಯವಾಣಿ ಕಡೆಯಿಂದ ವಿಜಯರತ್ನ ಪ್ರಶಸ್ತಿ ದೊರೆತಿರುವ ನಮ್ಮ ತಂದೆಯಾದ ನಂಜುಂಡಸ್ವಾಮಿ ಅವರಿಗೆ ಆಲ್ ದಿ ಬೆಸ್ಟ್. ನಂಜುಂಡಯ್ಯ ಸರ್ ಅವರಿಗೆ ವಿಜಯವಾಣಿ ಪತ್ರಿಕೆಯಿಂದ ವಿಜಯರತ್ನ ಅನ್ನುವಂತಹ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ನಮ್ಮ ಯಳಂದೂರು ತಾಲೂಕಿಗೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಂಜುಂಡಯ್ಯ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಕಾಳಜಿ ಉಳ್ಳಂತಹ ವ್ಯಕ್ತಿ ಮತ್ತು KPS ಶಾಲೆಗೆ, ಅದರ ಅಭಿವೃದ್ಧಿಗೆ ತನ್ನ ತನು ಮನ ಧನವೆಲ್ಲವನ್ನು ಅರ್ಪಿಸಿ ಇಡೀ ಶಾಲೆಯನ್ನು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೈಗುರು ಅಂತ. ನಮ್ಮ KPS ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀ ನಂಜುಂಡಯ್ಯ ಸರ್ ಅವರಿಗೆ ವಿಜಯವಾಣಿ ಪತ್ರಿಕೆಯ ವಿಜಯರತ್ನ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಇವಾಗ ಅವರು ಯಾವುದೇ ಕೆಲಸ ಕೊಟ್ಟರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಾಗಿರ್ಬೋದು, ಮತ್ತು BRC ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಮತ್ತು ಚುನಾವಣಾ ಅಧಿಕಾರಿಯಾಗಿ ಕೂಡ ಹಾಕಿದರು. ಅವರು ಎಲ್ಲ
ಕ್ಷೇತ್ರದಲ್ಲೂ ಉತ್ತಮವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರತಿಭೆ ಉಳ್ಳವರು. ಅದಕ್ಕಾಗಿ ಅವರಿಗೆ ಈ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ಗೌರವ ತರುವಂಥ ಮತ್ತು ಹೆಮ್ಮೆ ತರುವಂಥ ವಿಚಾರ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ KPS ಉಪಪ್ರಾಂಶುಪಾಲರಾದ ಶ್ರೀ ನಂಜುಂಡಯ್ಯ ಸರ್ ಅವರ ಜೊತೆ ನಾನು ಯಾವುದೇ ವಿಚಾರದ ನಮಗೆ ಬಂದಾಗ ಏನಾದರೂ ಈ ಕಾಲೇಜಿನ ಆಡಳಿತ ಸಮಸ್ಯೆಗೆ ನಾನು ಬಂದವರಿಗೆ ಹೇಳಿದಾಗ ಅವರು ಉತ್ತಮ ಮತ್ತು ಬಹಳ ಧನಾತ್ಮಕವಾಗಿ ನನ್ನ ಜೊತೆ ಸ್ಪಂದಿಸಿರುತ್ತಾರೆ. ಸೊ ಇದನ್ನು ಇಂಥ ಒಂದು ಪ್ರಶಸ್ತಿ ಅವರು ಸಿಕ್ಕಿರೋದು ನನಗೇನು ಅನಿಸುತ್ತೆ ಅಂದರೆ ಹಿ ಡಿಸರ್ವ್ಸ್ ಅಂತ ನನಗೆ ಅನಿಸುತ್ತೆ. ನಿಜವಾಗ್ಲೂ ಕೂಡ ನಮ್ಮ ಗೌರವಾನ್ವಿತ ಉಪಪ್ರಾಂಶುಪಾಲರು ಈ ಒಂದು ವಿಜಯರತ್ನ ಪ್ರಶಸ್ತಿಗೆ ಭಾಜನರಾಗಿರೋದು ನಮಗೆಲ್ಲರಿಗೂ ಸಹ ತುಂಬ ಒಂಥರ ಸಂತೋಷ. ನಮ್ಮ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಮೂಡಿದೆ. ನಾನು ಈ KPS ಯಳಂದೂರು ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಶಾಲೆಗೆ ಬಂದು 6 ವರ್ಷಗಳು ತುಂಬಿ 7ನೇ ವರ್ಷ. ಸರು ನಾನು ಬಂದಮೇಲೆ 1 ವರ್ಷ ಕಳೆದ ಮೇಲೆ ಸರ್ ಇಲ್ಲಿಗೆ ಬಂದರು. ನಿಜವಾಗ್ಲೂ ಈ ಶಾಲೆಗೆ ನಾನು ಯಾಕಾದರೂ ತೊಗೊಂಡ್ಬಿಟ್ನೋ ಅಂತ ಕಣ್ಣಲ್ಲಿ ನೀರು ಹಾಕಿದ್ದೆ. ಸರ್ ಬಂದಮೇಲಂತೂ ಕೆಲವೊಂದಷ್ಟು ಬದಲಾವಣೆಗಳಂತೂ ನಾನು ಕಂಡಿದ್ದೀನಿ. ಶಿಕ್ಷಣಕ್ಕೆ ಏನೇನು ಬೇಕು ಮಕ್ಕಳಿಗೆ, ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟಿ ಇದೆಯೋ ಎಲ್ಲವನ್ನ ಬಳಸ್ಕೊಂಡು ಅವರ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಆದರೆ ನಮ್ಮ ಸರ್ರಿಗೆ ಈ ಒಂದು ಪ್ರಶಸ್ತಿ ನಿಜವಾಗ್ಲೂ ವಿಜಯರತ್ನ ಅಂದರೆ ಅವರು ರತ್ನನೇ ಸರಿ. ನಮ್ಮ KPSನೇ ಒಂದು ಕುಟುಂಬ ಅಂತ ತಿಳ್ಕೊಂಡು ಅವರು ಹೇಗೆ ಶಿಸ್ತಾಗಿದ್ದಾರೆ ಅದೇ ರೀತಿ ಎಲ್ಲ ಶಾಲೆ ಕೊಠಡಿಗಳಾಗಿರಲಿ, ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯಾಗಿರಲಿ ಪ್ರತಿಯೊಂದು ಸಹ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. It's really a great honor that we are having a greatest person, that is our vice principal, that is Nanjundaya sir. Really a great thing that he got the award, that is Vijaya Ratna from the Vijayawani newspaper. ನಾನು ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ರಿಂದ ನಾನೇನು ಕಲ್ತ್ಕೊಂಡೆ ಅಂದರೆ, ಮನೆಯಲ್ಲಿ ನಿಮ್ಮ ಮನೇಲಿರೋ ಮಕ್ಕಳು ನಿಮಗೆ ಅನ್ನ ಹಾಕ್ತಾರೋ ಇಲ್ವೋ, ಶಾಲೆಯಲ್ಲಿರೋ ಮಕ್ಕಳಿಂದ ನೀವು ಅನ್ನ ತಿಂತಾಯಿದ್ದೀರ ಅನ್ನೋ ವಿಚಾರವನ್ನು ತಿಳಿಸಿದಾಗ ನನಗೆ ತುಂಬ ಅವ್ರ ಬಗ್ಗೆ ನಾನು ಹೆಚ್ಚು ಪ್ರಭಾವಿತನಾದೆ. ಅವರಿಗೆ ವಿಜಯರತ್ನ ಅಲ್ಲ, ವಿಜಯ ವಜ್ರ ಅನ್ನೋ ಪ್ರಶಸ್ತಿಗೆ ಅರ್ಹರಾಗಿರುವಂಥ ವ್ಯಕ್ತಿತ್ವ ಅವ್ರದ್ದು. ನನ್ನ ಹೆಸರು ಪುಟ್ಟಸ್ವಾಮಿ ಎಚ್ ಅಂತ. ನಾನು ಈ ಶಾಲೆಗೆ 2000 ಈ ಶಾಲೆಗೆ ಬಂದಾಗ ನಾನು ಯಾಕಾಗಿ ಈ ಶಾಲೆಗೆ ತೆಗೆದುಕೊಂಡೆ, ಪ್ರಮೋಷನಾಗಿ ಬಂದೆ ಅಂತ ಅಂದ್ಕೊಂಡೆ ನಾನು. ಯಾಕೆಂದರೆ ಅಷ್ಟೊಂದು ಸಮಸ್ಯೆಗಳನ್ನು ತುಂಬಿದಂಥ ಜಾಗ. ಯಾಕಂದ್ರೆ ಮಕ್ಕಳ ಸಂಖ್ಯೆನೇ ಇರಲಿಲ್ಲ ಮೊದಲನೇದಾಗಿ ಇಲ್ಲಿ. ಸರ್ ನಮಗೆ ಅಲ್ಲಿಂದ ಪ್ರಮೋಷನ್ ಆಗಿ HM ಆಗಿ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗ ಸರ್ ಜೊತೆ ಅವರು ನಮಗೆ ತುಂಬಾ ಎಷ್ಟು ಅಂತಂದರೆ ಹೇಳಿಕ್ಕಾಗಲ್ಲ, ಅಷ್ಟೊಂದು ಸಹಕಾರವನ್ನು ಕೊಟ್ಟು ಒಂದು ಬದಲಾವಣೆಯನ್ನು ಮಾಡಬೇಕು ಅಂತೇಳಿ KPSನಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ್ರು. ಕೊಠಡಿಗಳ ಕೊರತೆ ಇತ್ತು, KPS ಕೊಠಡಿ ಆಗಿದೆ. ಸರ್ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ನಮ್ಮಲ್ಲಿ ಬರೀ ವಿದ್ಯಾರ್ಥಿಗಳಿದ್ದರು, ಈಗ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಇದ್ದಾರೆ. ಕೋಎಜುಕೇಷನ್ ಆಗಿದೆ. ಈಗ ಉತ್ತಮವಾದಂಥ ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬೋದು, ಬೆಳಗ್ಗೆನ ಹಾಲು ಸರ್ಕಾರ ಕೊಡ್ತಾ ಇದೆ, ಅದು ವ್ಯವಸ್ಥಿತವಾಗಿ ಮಕ್ಕಳಿಗೆ ತಲುಪೋ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ಜೊತೆಗೆ ಮೊಟ್ಟೆ, ಬಾಳೆಹಣ್ಣು ಇವೆಲ್ಲ ಕೂಡ ಮಕ್ಕಳಿಗೆ ವ್ಯವಸ್ಥಿತವಾಗಿ ತಲುಪ್ತಾ ಇದೆ. ಇವರು ಇನ್ನೂ ಕೂಡ ಅತ್ಯಂತ ಉನ್ನತ ಶಿಖರಕ್ಕೆ ಏರಲಿ ಅಂತ ನಾವೆಲ್ಲ ಬಯಸ್ತಾ ವಂದನೆಗಳು ಸರ್. ವಿಜಯವಾಣಿ ರತ್ನ ಪ್ರಶಸ್ತಿ ಬಂದಿರತಕ್ಕಂಥದ್ದು ನನ್ನ ಆತ್ಮೀಯ ಮಿತ್ರ ಆರ್ ನಂಜುಂಡಯ್ಯನವ್ರಿಗೆ. ವಿಷಯವನ್ನು ಕೇಳನೇ ತುಂಬ ಸಂತೋಷ ಆಗಿತ್ತು. ನನ್ನ ಜೀವಮಾನದಲ್ಲಿ ಒಂದು ಅತ್ಯುತ್ತಮವಾದಂತಹ ಗೆಳೆಯನಿಗೆ, ಸ್ನೇಹಿತನಿಗೆ ಜೀವಮಾನ ಶ್ರೇಷ್ಠ ಪ್ರಶಸ್ತಿಗಿಂತ ಇದು ಉತ್ತಮವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಭಾವಿಸಿದ್ದೇನೆ. ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಬಡ್ತಿಯನ್ನು ಹೊಂದಿ ಇವತ್ತು ಯಳಂದೂರು KPS ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಬಂದ ಮೇಲೆ ಇದು ಕೋಎಜುಕೇಷನ್ ಆಗಿ ಕಂಟಿನ್ಯೂ ಆಯಿತು. ಇವತ್ತು ಈ ಶಾಲೆಯಲ್ಲಿ 600ರಿಂದ 700 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಅವರ ಕಾಳಜಿ, ಅವರ ಪ್ರಾಮಾಣಿಕತೆ, ಅವರ ಕರ್ತವ್ಯನಿಷ್ಠೆ ಇದಕ್ಕೆ ಕೈಗನ್ನಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ತೆ, ನಾನು ಮಹೇಶ್ ಎಮ್ ಅಂತೇಳಿ ಸರ್. ಶ್ರೀಯುತ ನಂಜುಂಡಯ್ಯವ್ರ ಬಗ್ಗೆ ಹೇಳಿದಾರೆ ಸರ್. ಈ ಶಾಲೆ KPS ಶಾಲೆ ಇದೆಯಲ್ಲ, ಇದು ಹಿಂದೆ ಯಳಂದೂರು ತಾಲೂಕಲ್ಲೇ ತುಂಬ ಅದ್ಭುತವಾದ ಶಾಲೆಗಳು ಸರ್. ಒಂದೊಂದು ತರಗತಿಗಳು ಕೂಡ 5 ಮತ್ತು 6 ವಿಭಾಗಗಳಿದ್ದಂತಹ ಶಾಲೆ. ಬರ್ತಾ ಏನಾಯಿತು, ಇಲ್ಲಿ ಸಂಖ್ಯೆ ಕಡಿಮೆ ಆಯಿತು. ಬಹುಶಃ ಈ ಶಾಲೆ ದೊಡ್ಡ ಮಟ್ಟದಲ್ಲಿ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಈ ಶಾಲೆಗೆ ಸೇರ್ತಾನೆ ಇರಲಿಲ್ಲ ಸರ್. ಕಾರಣ ಏನಪ್ಪ ಅಂತಂದರೆ ದೊಂಬಿ ಆಗ್ತದೆ, ಈ ಎಲ್ಲ ಕಾರಣಗಳಿಗೆ. ಬಟ್ ಇವರು 2020ರಲ್ಲಿ ಟ್ರಾನ್ಸ್ಫರ್ ಆದ ನಂತರದಲ್ಲಿ ಈ ಶಾಲೆ ತುಂಬ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತದೆ ಸರ್. ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚಿನ ಮಕ್ಕಳಿಗೆ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಂಜುಂಡಯ್ಯ ಅವ್ರಿಗೆ ಇರುವಂತಹ ವೃತ್ತಿ ಬದ್ಧತೆ ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನಿಕಟಪೂರ್ವ ಅಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು. ನಮ್ಮ ನಂಜುಂಡಯ್ಯ ಸರ್ ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು, ಉತ್ತಮ ಯೋಜನೆಗಳನ್ನು ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಹಾಗೆ ಸಾಮಾಜಿಕವಾಗಿ, ಹಾಗೆ ಸಂಘ ಸಂಸ್ಥೆಗಳು ಕೂಡ ಅತಿ ಹೆಚ್ಚು ಅವರು ತೊಡಗಿಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹಾಗೆ ಸಂಘಟನೆಗಳಲ್ಲಿ ಎಲ್ಲ ನೌಕರರ ಹಿತೈಷಿಗಳಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಬಹುಶಃ ನಮ್ಮ ತಾಲೂಕಿನಲ್ಲಿ ಇಂಥ ಅಧಿಕಾರಿ ಸಿಕ್ಕಿರೋದೇ ನಮ್ಮ ನೌಕರ ಸಂಘಕ್ಕೆ ಒಂದು ಪುಣ್ಯ ಅಂತ ಹೇಳ್ಬೋದು.
ಸ್ಥಿರ ಸಿಬ್ಬಂದಿಯೇ ಇಲ್ಲದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರು, ಆಸನ ವ್ಯವಸ್ಥೆ, ಕಲಾವಿದರಿಗೆ ಮಾಸಾಶನ, ಗುರುತಿನ ಚೀಟಿ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಒದಗಿಸಿದ್ರು. ಬಡ ಹಾಗೂ ಮಧ್ಯಮ ವರ್ಗದ ಜಾನಪದ ಕಲಾವಿದರ ಪಾಲಿಗೆ ಅವರು ನೆಚ್ಚಿನ ಅಧಿಕಾರಿಯಾದರು. ಇತ್ತೀಚೆಗೆ ಕೊಳ್ಳೇಗಾಲ ತಾಲೂಕಿನ ಅಕ್ಷರ ದಾಸೋಹ ಅಧಿಕಾರಿಯಾಗಿ ಹಾಗೂ ಸತ್ತೇಗಾಲ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಇವರ ಸೇವೆಗೆ ಬೆಂಗಳೂರಿನಲ್ಲಿ ಕಲಾ ಕೌಸ್ತುಭ ಪ್ರಶಸ್ತಿ, ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಕೆಂಪೇಗೌಡ ಪ್ರಶಸ್ತಿ, ದೆಹಲಿ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ನಿಂಗಯ್ಯ ಅಂತ ಆದರೆ ನಾನು ಈ ಊರ ಮುಖಂಡರಾಗಿ ನಮ್ಮ ಈ ಒಡೆತನದಲ್ಲಿ ನಾವು ಎಲ್ಲ ಬೆಳವಣಿಗೆ ಬಂದಿರತಕ್ಕಂಥವ್ರು. ನಂಜನಸ್ವಾಮಿಯವರು ಗಂಟ್ಲು ತಲುಪರಿ ಅಂತಂದ್ರೆ ನಮ್ಗೆ ಭಾಳ ಹೆಮ್ಮೆ, ನಮ್ಗೆ ಸಂತೋಷ. ಅದರಿಂದ ಇನ್ನೂ ನಮ್ಗೆ ಅವರು ನಮ್ಮ ಜನದ ಇದರಲ್ಲಿ ಹೊಂದಾಣಿಕೆ ಸಂಬಂಧ ಬೆಳೆಸ್ಕೊಂಡಿರೋದು, ಮಾತಾಡೋ ರೀತಿ ಎಲ್ಲ ನಮ್ಗೆ ಹೊಂದಾಣಿಕೆ ಇದ್ಕೊಂಡು ನಮ್ಗೆ ಇಲ್ಲಿವರೆಗೂ ನಮ್ಗೆ ಅವ್ರು ಬಂದಿರೋಂಥ ಸೌಲಭ್ಯಗಳು ನಮ್ಗೆ ಸಂತೋಷ ಸ್ವಾಮಿ. ಇನ್ನೂ ವಚನ ಉದ್ಯೋಗದಲ್ಲಿ ಅವರು ಮುಂದುವರಿಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ನಿಜವಾಗ್ಲೂ ಅವಿಸ್ಮರಣೀಯವಾದಂಥ ದಿನ ಇವತ್ತು. ನಂಜುಂಡಯ್ಯ ಅಣ್ಣವರ ತಮ್ಮ ಅಂತ ಹೇಳ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಬಡತನದ ಬೇಗೆಯಿಂದ ಹುಟ್ಟಿದಂಥ ನಮ್ಮ ಅಣ್ಣವರು ನಮ್ಮ ಗ್ರಾಮೀಣ ಪ್ರತಿಭೆಯಾಗಿ ಇವತ್ತು ಅನಾವರಣೆಗೊಂಡಿದ್ರಿ ಅಂದರೆ ಅದರಲ್ಲಿ ಎರಡು ಮಾತಿಲ್ಲ. ಅವರ ಮಾಡುವ ಕಾರ್ಯಚಟುವಟಿಕೆಯನ್ನು ಗುರುತಿಸಿದಂಥ ಸರ್ಕಾರ ಮತ್ತು ಸರ್ಕಾರದ ನಮ್ಮ MLA ಅವರುಗಳು ಮತ್ತು ಅಧಿಕಾರಿಗಳು ಉನ್ನತವಾದಂಥ ನಡಾವಳಿಯನ್ನು ಕಂಡು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಉಪ ಸಂಸ್ಕೃತ ಅಧಿಕಾರಿಯಾಗಿ ಅವರನ್ನು ನೇಮಕ ಮಾಡಿದ್ರು. ತಮ್ಮ ಕಾಯ ವಾಚ ಮನಸ್ಸನ್ನು ಇಡೀ ಸೇವೆಗೆ ಮುಡುಪಾಗಿಟ್ಟರು. ಇಡೀ ಕರ್ನಾಟಕದ ಒಳಗಡೆ ಶಿಕ್ಷಣ ಕ್ಷೇತ್ರದ ಒಳಗಡೆ ತಮ್ಮದೇ ಇಂಗಿತವನ್ನು ಮಾಡಿ ಸೇವೆ ಸಲ್ಲಿಸಿದ್ದಾರೆ. ನಮಸ್ಕಾರ, ನಾನು ನಾಗರಾಜು ಅಂತ ಆಲ್ಕೆರೆ ಗ್ರಹದವ್ರಿಗೆ. ಕೃಷಿಲೂ ಕೂಡ ಅವ್ರಿಗೆ ಅತ್ಯಂತ ಗತ್ತದ ಅವ್ರಿಗೆ. ಹಾಗಾಗಿ ಇನ್ನೂ ಒಂದು ಗತ್ತದ ಅವ್ರಿಗೆ ಏನಪ್ಪ ಅಂತಂದರೆ ಸಾಹಿತ್ಯ ಬರೆದನ್ನು ಕೂಡ ಇವರು ಹೊಂದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪುಟ್ಟ ಗ್ರಾಮದಲ್ಲಿ ಸಾಹಿತ್ಯ ಬರತಕ್ಕಂಥದ್ದನ್ನು ಕೂಡ ಅವರು ಹೊಂದವ್ರೆ. ಅದನ್ನು ಬಳಸ್ಕೊಳ್ಳಿ, ನಮ್ಮ ಇಡೀ ರಾಜ್ಯಕ್ಕೂ ಒಳ್ಳೆಯದಾಗಲಿ, ಕನ್ನಡ ಚಿತ್ರರಂಗಕ್ಕೂ ಬರಹದಿಂದ ಒಂದು ಈ ಗ್ರಾಮದಿಂದ ಒಂದು ಹೋಗಲಿ ಅನ್ನೋದೇ ನನ್ನ ಆಸೆ. ನನ್ನ ಹೆಸರು ಮಾದೇಸ್ವಾಮಿ ಅಂತೇಳಿ. ನಮಗೆ ವಿದ್ಯಾಭ್ಯಾಸನ ಇಲ್ಲದೆ ಇರತಕ್ಕಂಥ ಕಾಲ ಅವಾಗ. ಆ ಕಾಲದಲ್ಲಿ ನಮ್ಮ ಅಣ್ಣವರು ನಂಜುಂಡಸ್ವಾಮಿ ಅಣ್ಣವರು ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ಅವರು ಏನು ಬರಬೇಕು ಅವರ ಮೀಸಲಾತಿನ ಅವ್ರು ಪಡ್ಕೊಂಡು ಈ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ನಮಗೆಲ್ರಿಗೂ ಖುಷಿಗೆ ತಂದಿರ್ತಕ್ಕಂಥದ್ದು. ಅವರ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ, ದೇವರು ಕಾಪಾಡಲಿ ಮಾದೇಶ್ವರ ಅಂತ ಹೇಳಿ ನಾವು ಇನ್ನೂ ಉನ್ನತ ಸ್ಥಾನ ಪಡೀಲಿ. ನನ್ನ ಹೆಸರು ಎಂ ರೇವಣ್ಣ ಅಂತ, ತಾಲೂಕು ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಮತ್ತು ಈ ಗ್ರಾಮದವನು ಕೂಡ. ಬಂಧುಗಳೇ, ಈ ನಮ್ಮ ನಂಜುಂಡಣ್ಣವರು ಮಕ್ಕಳನ್ನ ಕಡ್ಡಾಯವಾಗಿ ಓದಿಸ್ಬೇಕು, ಪಬ್ಲಿಕ್ ಶಾಲೆಗೆ ಯಾವ ಉದ್ದೇಶಕ್ಕೆ ತರಬೇಕು. ಮೊದಲನೇ ಬಾರಿ ಪಬ್ಲಿಕ್ ಶಾಲೆ ತಂದಾಗ ಜನಗಳಿಗೆ ಭಯ ಆಗಿತ್ತು, ಇಂಗ್ಲೀಷ್ ಶಾಲೆ ಅದರಿಂದ. ಅದನ್ನು ತಂದು ಮೊದಲನೇ ಬಾರಿ ನಾನು ಕೂಡ ಪೋಷಕರ ಸಭೆಯಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಮಕ್ಕಳನ್ನ ಸೇರುವಂಥ ವ್ಯವಸ್ಥೆನ ಮಾಡಿ ಮಾರ್ಗದರ್ಶನ ನೀಡೋದು ಅಷ್ಟೆಲ್ಲ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಇವ್ರಿಗೊಂದು ಸ್ಥಾನ ಕೊಟ್ಟು ಒಂದು ಪ್ರತಿಷ್ಠಿತ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡೋದು ನಮ್ಮ ಊರಿಗೆ, ನಮ್ಮ ಜನಾಂಗಕ್ಕೆ, ನಮ್ಮ ಜಿಲ್ಲೆಗೆ ತುಂಬ ಸಂತೋಷಕರ ವಿಷಯ. ನಮ್ಮ ನಂಜುಂಡಯ್ಯನವರು ನಾವು ಕೂಡ ಜೊತೆಯಲ್ಲಿ 1974, 75, 69 ಈ ಒಂದು ಸಾಲಿನಲ್ಲಿ ನಮ್ಮ ಜೊತೆಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು. ತುಂಬ ಬಡತನದಲ್ಲಿ ನೊಂದು ಬೆಂದು ಈ ಒಂದು ಮಟ್ಟಕ್ಕೆ ರಾಷ್ಟ್ರ ಮಟ್ಟದ ಜಿಲ್ಲಾ ಮಟ್ಟ ಮತ್ತು ಇವತ್ತು ದುಬೈಗೆ ಹೋಗ್ತಿದ್ದಾರೆ ಅಂದರೆ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗುತ್ತಾ ಒಂದು ವಿಚಾರ. ಆದ್ದರಿಂದ ಅವ್ರಿಗೆ ಇನ್ನೂ ಒಂದು ಉನ್ನತ ಸ್ಥಾನ ಸಿಕ್ಕಲಿ ಅಂತ ಹಾರೈಸ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾರೆ. ಒಂದು ಗೋಣಿ ಚೀಲದಲ್ಲಿ ಮಲಗುತ್ತಿದ್ದ ಬಾಲಕ ಇಂದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿರುವ ಆದರ್ಶ ಶಿಕ್ಷಕ. ತನ್ನ ಕಾಯಕವೇ ದೇವರ ಸೇವೆ ಎಂದು ನಂಬಿ ಶಿಕ್ಷಕ ವೃತ್ತಿಗೆ ಮೊದಲ ಆದ್ಯತೆ ನೀಡಿದ ಅವರು 29 ವರ್ಷಗಳ ಸಾರ್ಥಕ ಸೇವೆಯ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತು ಮೂಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆ ಯಳಂದೂರನ್ನು ರಾಜ್ಯ ಮಟ್ಟಕ್ಕೆ ಗುರುತಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದೀರಿ. ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಡಿಸರ್ವ್ ಇದ್ದೀರಿ ಎಲ್ಲದಕ್ಕೂ ಕೂಡ ಎಂಬ ನಿಟ್ಟಿನಲ್ಲಿ ನನಗೆ ಅವರೆಲ್ಲರೂ ಕೂಡ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ನನ್ನ ಬಾಲ್ಯದಿಂದ ಇಲ್ಲಿವರೆಗೆ ನನಗೆ ಸಪೋರ್ಟನ್ನು ಮಾಡಿದಂತಹ ಎಲ್ಲ ಒಂದು ಈ ಜನತೆಗೆ, ಈ ನನ್ನ ಕುಟುಂಬ ವರ್ಗಕ್ಕೆ, ನನ್ನ ಮಾಧ್ಯಮ ಮಿತ್ರರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ನೀಡಿದಂಥ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ನಮನಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಸರ್. ನಮಸ್ಕಾರ.
ನಂಜುಂಡಯ್ಯ ಅವರ ನಿರಂತರ ಪರಿಶ್ರಮ, ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕತೆಯನ್ನ ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.